ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಸೋಮವಾರ ಸಂಜೆ ಲಾಗ್ ಆಗಿರುತ್ತೆ. ಸೋಮವಾರ ಸಂಜೆ ಬೆಳಗ್ಗೆ ನನ್ನ ಮಗಳು ಪೂಜೆ ಮಾಡಿದ್ಲು, ಹಾಗಾಗಿ ಸಂಜೆ ನಾನೇ ದೀಪ ಹಚ್ತಾ ಇದ್ದೀನಿ. ಇವತ್ತು ಈಗ ಸಂಜೆ ದೀಪ ಎಲ್ಲ ಹಚ್ಚಿದ ಮೇಲೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇವತ್ತು ಮಖಾನ ಮಾಡಿದ್ರೆ ಆಯಿತು ಅಂದ್ಕೊಂಡಿದ್ದೆ. ಮಖಾನಿಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಟೀ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಟೀ ಹಾಗೆ ಮಖಾನನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮಖಾನ ತುಂಬಾ ಹೆಲ್ತಿಗೆ ಒಳ್ಳೆಯದು, ಹಾಗೆ ಅದು ಮಾಡೋದು ಸಹ ತುಂಬಾ ಸುಲಭ. ಏನಾದರೂ ಕ್ವಿಕ್ಕಾಗಿ ಸ್ನ್ಯಾಕ್ಸ್ ಐಟಮ್ ಏನಾದರೂ ಮಾಡಬೇಕು ಅಂದರೆ ಈ ಮಖಾನನ್ನು ಮಾಡ್ಕೋಬೋದು. ಫಟಾಫಟ್ ಅಂತ ಒಂದು 5 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಏನಿಲ್ಲ, ಮೊದಲಿಗೆ ಒಂದು ಪ್ಯಾನ್ಗೆ ತುಪ್ಪ ಹಾಕೋಬೋದು ಅಥವಾ ಎಣ್ಣೆ ಹಾಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಅದು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅದು ಮೆತ್ತಗಾಗ್ಬಿಟ್ಟಿರುತ್ತೆ. ಅದರಲ್ಲೂ ಇವಾಗ ಚಳಿ ಇರೋದ್ರಿಂದ ಇನ್ನು ಇದ್ದದ್ದು ಮೆತ್ತಗಾಗ್ಬಿಟ್ಟಿರುತ್ತೆ. ಹಾಗಾಗಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನಿಲ್ಲಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದೇ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಮಸಾಲೆ ಥರ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಒಂದು 2 ಸ್ಪೂನ್ ಆಗುವಷ್ಟು ಹುರಿಗಡಲೆ ಹಾಗೆ 2 ಸ್ಪೂನ್ ಆಗುವಷ್ಟು ಶೇಂಗಾ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಶೇಂಗಾ ಹಾಗೆ ಹುರಿಗಡಲೆ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಅಚ್ಕಾರದ ಪುಡಿ, ಅರಿಶಿನ ಪುಡಿನ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಂಬಿಟ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಖತ್ ಟೇಸ್ಟಿಯಾಗಿರುತ್ತೆ. ನಿನ್ನೆ ಮಾತ್ರ ನಾನು ಮಾಡಿದ್ದೆ, ತುಂಬಾ ಇಷ್ಟಪಟ್ಟು ತಿಂತಾಯಿದ್ರು. ನಾನು ಈ ಥರ ಮಾಡಿರೋದು ಫಸ್ಟ್ ಟೈಮು. ಅಂದರೆ ಚಾಟ್ ಮಸಾಲ ಅದೆಲ್ಲ ಹಾಕಿ ಒಂದ್ಸರಿ ಮಾಡಿದ್ದೆ, ಅದು ಸಹ ತುಂಬ ಚೆನ್ನಾಗಿತ್ತು. ಈ ಥರ ಒಗ್ಗರಣೆ ಹಾಕಿಬಿಟ್ಟು ಮಾಡಿರೋ ಮಖಾನು ಇವತ್ತು ಮಾಡಿದ್ದೆ. ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಟ್ರಾವೆಲಿಂಗ್ ಮಾಡುವಾಗ ಈ ಥರ ರೆಸಿಪಿನ ನೀವು ಮಾಡ್ಕೊಂಡು ಹೋಗ್ಬೋದು, ಮಖಾನ ಅದೆಲ್ಲ. ಯಾಕಂದರೆ ಟ್ರಾವೆಲಿಂಗ್ ಮಾಡುವಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ, ಎಲ್ಲ ಕ್ರೇವಿಂಗ್ ಆಗ್ತಾನೆ ಇರುತ್ತೆ. ಅಂಥ ಟೈಮಲ್ಲಿ ಈ ಥರ ರೆಸಿಪಿಗಳು ಏನಾದರೂ ತೊಗೊಂಡು ಹೋದರೆ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ. ಮಕ್ಕಳಿಗಲ್ದೇ ದೊಡ್ಡವ್ರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಟೀ ಜೊತೆಗೆ ಬೆಸ್ಟ್ ಅಂದರೆ ಈ ಮಖಾನ ಸ್ನ್ಯಾಕ್ಸು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದ್ಸರಿ ನೀವು ಏನಾದರೂ ಈ ಮಖಾನನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆರಾಮಾಗಿ 1 ವಾರ ನೀವು ಸ್ಟೋರ್ ಮಾಡಿಕೊಂಡು ಇಟ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತಿಗೆ ಮಾತ್ರ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ಆಮೇಲೆ ಅನ್ನಿಸ್ತು, ಅಯ್ಯೋ ಸ್ಟೋರ್ ಮಾಡಿ ಇಟ್ಟಿದ್ರೆ ಆಗೋದಲ್ವ, ಇವಾಗ ಹೇಗಿದ್ದರೂ ಮಳೆ ಬರ್ತಾ ಇದೆ, ಚಳಿ ಇದೆ, ಡೈಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಇದನ್ನು ತಿಂತಾಯಿದ್ರೆ ಬೇಜಾರೇ ಆಗೋಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಯಾಕಂದರೆ ಅದು ಮಖಾನ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತಲ್ವ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ ಟೀನು ಮಾಡಿದ್ದೆ ಅಲ್ವ, ಟೀ ಹಾಗೆ ಸ್ನ್ಯಾಕ್ಸ್ನ ತಿಂದುಬಿಟ್ಟು ಇನ್ನು ಇವತ್ತು ನೈಟಿಗೆ ಏನೂ ಇರಲಿಲ್ಲ ಅಡುಗೆ. ಇನ್ನು ಮಾಡಿದ್ರೆ ಎಲ್ಲ ಅಡುಗೆ ಮಾಡಬೇಕಾಗಿತ್ತು, ಅಂದರೆ ಅನ್ನ ಸಾಂಬಾರು ಅದೆಲ್ಲ ಮಾಡಬೇಕಾಗಿತ್ತು. ಇನ್ನು ನೈಟ್ ಒಂದೇ ಹೊತ್ತಿಗಲ್ವಾ ಅಂತ ಹೇಳಿ ಇವತ್ತು ತವಾ ಪಲಾವ್ನ ಮಾಡಿದರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇನ್ನು ತವಾ ಪಲಾವಿಗೆ ತರಕಾರಿಗಳೆಲ್ಲ ಬೇಕಾಗುತ್ತಲ್ವ, ಹಾಗೆ ಮೊದಲಿಗೆ ರೈಸ್ನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿರುವಂತಹ ತರಕಾರಿ ಎಲ್ಲ ರೈಸ್ ಆಗೋ ಅಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಅದನ್ನು ಸಹ ಬೇಯಿಸಿಟ್ಕೋಬೋದು ಅಂತೇಳಿ ಮೊದಲಿಗೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಬಾಸುಮತಿ ರೈಸ್ ಮಾಡ್ತಾ ಇರೋದ್ರಿಂದ ಪಾತ್ರೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಇನ್ನು ರೈಸ್ ಆಗೋ ಅಷ್ಟರಲ್ಲೇ ತರಕಾರಿನೂ ಸಹ ಕಟ್ ಮಾಡಿಕೊಂಡು ಬೇಯಿಸಿ ಅದನ್ನು ಸಹ ಸೈಡಿಗೆ ಇಟ್ಕೊಂಡ್ಬಿಟ್ಟೆ. ಇನ್ನು ಇವತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಪನ್ನೀರ್ ಇತ್ತು, ಪನ್ನೀರನ್ನ ಹಾಕಿ ತವಾ ಪಲಾವ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಪನ್ನೀರನ್ನ ಹಾಗೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ಇಲ್ಲಿ ಮೊದಲಿಗೆ ರೋಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಮುಕ್ಕಾಲು ಕೆಲಸ ಇವಾಗಲೇ ರೆಡಿ ಆಗಿಬಿಡುತ್ತೆ. ಇನ್ನೇನು ಒಗ್ಗರಣೆ ಮಾಡೋದು, ರೈಸ್ನ ಕೂಡ್ಸೋದು ಅದೊಂದು ಇರುತ್ತೆ ನನಗೆ. ಹಾಗಾಗಿ ಈ ಥರ ಏನಾದ್ರು ರೆಸಿಪಿ ಮಾಡ್ತಾಯಿದ್ರೆ ಮೊದಲಿಗೆ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಇನ್ನು ಇದೆಲ್ಲ ಮಾಡೋಷ್ಟರಲ್ಲಿ ನನ್ನ ಮಗ ಬಂದ. ಅವನಿಗೆ ಯಾವುದೋ ಸಮ್ಸೇನೋ ಅರ್ಥ ಆಗ್ತಾ ಇರಲಿಲ್ವಂತೆ, ಇಲ್ಲಿ ಬಂದು ಕೇಳ್ತಾ ಇದ್ದೀನಿ. ಅವನಿಗೆ ಮ್ಯಾಥ್ಸು ಟೆಸ್ಟ್ ಇತ್ತು ಮಾರನೇ ದಿನಕ್ಕೆ, ಹಾಗಾಗಿ ಇಲ್ಲಿ ಬಂದು ಕೇಳ್ತಾ ಇದ್ದ. ನಾನು ಅದೇ ಹೇಳ್ತಾ ಇದ್ದೆ, ಸಿಲ್ಲಿಯಾಗಿರುವಂತಹ ಸಮ್ಸು ಮಾಡೋಕ್ಕೆ ಬರಲ್ಲ ಅಂದರೆ ಹೆಂಗೆ ಮಾಡ್ತೀನಿ ನೀನು ಅಂತ ಹೇಳಿ ಕೇಳ್ತಾ ಇದ್ದೆ. ಮನೆಯಲ್ಲಿ ಮಕ್ಕಳಿದ್ದರೆ, ಮಕ್ಕಳಿಗೆ ಎಕ್ಸಾಮ್ ಇದ್ದರೆ ತಾಯಂದ್ರಿಗೆ ಮಾತ್ರ ತುಂಬಾ ಟೆನ್ಷನ್ ಇರುತ್ತೆ. ಎಲ್ಲ ತಾಯಂದ್ರಿಗೂ ಇರುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ನನಗೆ ಮಾತ್ರ ತುಂಬಾ ಟೆನ್ಷನ್ ಆಗಿರುತ್ತೆ. ಯಾಕಂದರೆ ಓದೋ ಮಕ್ಕಳಾದರೆ ಹೆಂಗೋ ಓದ್ಕೊಂಡ್ಬಿಡ್ತಾರೆ. ಈ ನಮ್ಮ ಥರ ಮಕ್ಕಳಿದ್ರೆ, ನನ್ನ ಥರ ಮಕ್ಕಳಿದ್ರೆ ಅಂದರೆ ಇತ್ತಾಗೆ ಜಾಸ್ತಿನೂ ಓದಲ್ಲ, ಈ ಕಡೆ ಕಡಿಮೆನೂ ಓದಲ್ಲ, ಒಂದು ಮೀಡಿಯಮಾಗಿ ಓದ್ತಾ ಇರ್ತಾರೆ. ಆ ಥರ ಮಕ್ಕಳು ಇದ್ದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅಯ್ಯೋ ಓದ್ತಾರೋ ಇಲ್ವೋ, ಅಯ್ಯೋ ಬರೀತಾರೋ ಇಲ್ವೋ, ಅಯ್ಯೋ ಚೆನ್ನಾಗಿ ಮಾರ್ಕ್ಸ್ ಬರುತ್ತೋ ಇಲ್ವೋ ಅನ್ನೋದೊಂದು ಟೆನ್ಷನ್ ನನಗೆ ಮಾತ್ರ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಈ ಟೆಸ್ಟೆಲ್ಲ ಬಂದುಬಿಟ್ರೆ. ಹಾಗಾಗಿ ಇಲ್ಲಿ ಅವನಿಗೆ ಕೂರಿಸ್ಕೊಂಡು ಅದೆಲ್ಲ ಹೇಳ್ಸ್ಕೊಡ್ತಾ ಇದ್ದೆ. ಇನ್ನು ಅಡುಗೆನೂ ಬೇರೆ ಮಾಡಬೇಕಲ್ವ, ಇನ್ನು ಅವ್ರ ಜೊತೆಗೆ ಕೂತ್ಕೊಂಡ್ರೆ ಆಗೋದಿಲ್ಲ. ಅದನ್ನು ಮಾಡಿಕೊಂಡು ಈ ಕಡೆ ಅವರಿಗೆ ಹೇಳ್ಕೊಟ್ಕೊಂಡು ಇಲ್ಲಿ ಅಡುಗೆ ಮನೆಗೆಲ್ಲ ಏನೇನು ಬೇಕು ನೋಡಿ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ನಾನಿವತ್ತು ತವಾ ಪಲಾವ್ನ ಯಾವ ಥರ ಮಾಡಿದ್ದೀನಿ ಅಂತ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಈ ತವಾ ಪಲಾವ್ ಮಾಡೋದಕ್ಕೆ ಪೇಸ್ಟ್ ಬೇಕಾಗುತ್ತೆ, ರೆಡ್ ಪೇಸ್ಟು. ಅದಕ್ಕೋಸ್ಕರ ಇಲ್ಲಿ ಮೊದಲಿಗೆ ನಾನು ಒಣಮೆಣ್ಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ನೀರಿಗೆ ಹಾಕಿ ನೆನೆಸಿಕ್ಕಿದ್ದೆ. ಅದ್ರ ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಒಗ್ಗರಣೆಗೆ ಹಾಕ್ಕೊಳ್ಳಲ್ಲ ಅಂದರೆ ಈ ಟೈಮಲ್ಲೇ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೋಬಹುದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದ್ರಿಂದ ಒಂದೇ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು
ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ಇವಾಗ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಲರು ಸಹ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ಈ ತವಾ ಪಲಾವ್ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಒಂದು ಅರ್ಧ ಕ್ಯೂಬ್ ಆಗುವಷ್ಟು ಬೆಣ್ಣೆನ ತೊಗೊತಾ ಇದ್ದೀನಿ. ನೀವು ಬೆಣ್ಣೆಯಲ್ಲೇ ಮಾಡಬೇಕು ಅಂತೇನಿಲ್ಲ, ಎಣ್ಣೆಯಲ್ಲೂ ಸಹ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಬಂದ ಥರ ನೀವು ಇಲ್ಲಿ ಈ ಪಲಾವ್ನ ಮಾಡ್ಕೋಬೋದು. ನಾನು ಬೆಣ್ಣೆ ಇತ್ತು ಅನ್ನೋ ಕಾರಣಕ್ಕೆ ಇವತ್ತು ಬೆಣ್ಣೆಯಿಂದನೇ ತವಾ ಪಲಾವ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಣ್ಣೆ ಎಲ್ಲ ಒಂದು ಸ್ವಲ್ಪ ಮೆಲ್ಟ್ ಆಗೋಂತಹ ಟೈಮಲ್ಲಿ ಒಂದೇ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ. ಆ ಈರುಳ್ಳಿ ಹಾಕ್ಕೊಂಡು ಹಾಗೆ ಅದ್ರ ಜೊತೆಗೇನೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ಸರಿಗೆ ಬೆಂದ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದ್ರದ್ದು ಎರಡರದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಒಂದೇ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ನೀವು 2 ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಒಂದೇ ಒಂದು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕದಿತ್ತು ನನ್ನ ಹತ್ರ ಕ್ಯಾಪ್ಸಿಕಮ್ಮು, ಹಾಗಾಗಿ ಒಂದು ಅರ್ಧ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ 1 ಕ್ಯಾಪ್ಸಿಕಮ್ನ ಸಹ ಸೇರಿಸ್ಕೋಬೋದು. ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಆವಾಗಲೇ ಪೇಸ್ಟ್ನ ರೆಡಿ ಮಾಡ್ಕೊಂಡಿವಿ ನೋಡಿ, ಕೆಂಪು ಮೆಣಸಿನ್ಕಾಯಿದು, ಆ ಪೇಸ್ಟ್ನು ಸಹ ಇದ್ರ ಜೊತೆಗೇ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇನ್ನು ಅದು ಘಾಟ್ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ಲೇವರು ಸಹ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ. ಹಾಗಾಗಿ ಇನ್ನು ಬೆಣ್ಣೆ ಹಾಕೊಂಡ ನಂತರ ಇದಕ್ಕೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 2 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಅದಾದ ನಂತರ ಇದ್ರ ಜೊತೆಗೆ ಈರುಳ್ಳಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕಲರ್ ಯಾವ ಥರ ಬಂದಿದೆ ಅಂತ. ಯಾವುದೇ ಫುಡ್ ಕಲರ್ ಹಾಕಿಲ್ಲ, ಏನಿಲ್ಲ, ನ್ಯಾಚುರಲ್ ಕಲರು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ರೈಸಿಗೆ ಮಾತ್ರ. ಇನ್ನು ಅದೆಲ್ಲ ನೀಟಾಗಿ ಫ್ರೈ ಆದ ನಂತರ ನಾನಿಲ್ಲಿ ಮೊದಲಿಗೆನೇ ತರಕಾರಿಗಳನ್ನೆಲ್ಲ ಬೇಯಿಸಿಟ್ಕೊಂಡಿದ್ದೆ. ಅಂದರೆ ಹೂಕೋಸು, ಬೀನ್ಸು, ಆಲೂಗಡ್ಡೆ ಹಾಗೆ ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಸಹ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಇವಾಗ ಆ ತರಕಾರಿನೂ ಹಾಕಿ ಒಂದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ನಾವೇನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ, ನೀರನ್ನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ತರಕಾರಿ ನಾನಿಲ್ಲಿ ಒಂದು 50% ಮಾತ್ರ ಬೇಯಿಸ್ಕೊಂಡಿದ್ದೀನಿ. ಇನ್ನೊಂದು 20-30% ಬೇಯಬೇಕಂದ್ರೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ಇದನ್ನ ಬೇಯೋದಕ್ಕೆ ಬಿಟ್ಬಿಡೋಣ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಯಾವ ಥರ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬೆಂದ್ಕೊಂಡಿತ್ತು. ಹಾಗೆ ಫ್ಲೇವರು ಸಹ ಇನ್ನೂ ಯಾವುದೇ ಮಸಾಲ ಹಾಕಿಲ್ಲ ಅಂದ್ರೂ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಇನ್ನು ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಜಾಸ್ತಿ ಮಸಾಲೆ ಬೇಕಾಗಿಲ್ಲ. ಯಾವುದೇ ಜೀರಿಗೆ ಪುಡಿ ಆಯಿತು, ಧನಿಯಾ ಪುಡಿ ಆಯಿತು, ಯಾವುದೂ ಬೇಕಾಗಲ್ಲ. ಗರಂ ಮಸಾಲ, ಅರಿಶಿನ ಪುಡಿ, ಪಾವ್ ಭಾಜಿ ಮಸಾಲ ಇದ್ದರೆ ಸಾಕು. ತುಂಬಾ ಸುಲಭವಾಗಿ ಈ ತವಾ ಪಲಾವ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಇದಕ್ಕೆ ಉಪ್ಪೆಲ್ಲ ಹಾಕೊಂಡ ನಂತರ ನಾನಿಲ್ಲಿ ಅಂಗಡಿಯಿಂದ ತೊಗೊಂಬಂದಿರುವಂತಹ ಪಾವ್ ಭಾಜಿ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಒಂದು 10 ರೂಪಾಯಿ ಪ್ಯಾಕೆಟೆಲ್ಲ ಸಿಗ್ತಾ ಇದೆ ಇವಾಗೆಲ್ಲ. ಮೊದಲೆಲ್ಲ ಸಿಗ್ತಾ ಇರಲಿಲ್ಲ, ಇವಾಗ 10 ರೂಪಾಯಿ ಪ್ಯಾಕೆಟೆಲ್ಲ ಸಿಗ್ತಾ ಇದೆ. ಯಾಕಂದರೆ ನಮ್ಮ ಮನೇಲಿ ಪಾವ್ ಭಾಜಿ ಮಾಡೋದು ತುಂಬಾ ರೇರು. ಹಾಗಾಗಿ ನನಗೇನಾದರೂ ಬೇಕಾದಾಗ 10 ರೂಪಾಯಿ ಪ್ಯಾಕೆಟ್ ತೊಗೊಂಡು ಬಂದು ಈ ಥರ ರೆಸಿಪಿಗಳಿಗೆ ಯೂಸ್ ಮಾಡ್ಕೊತೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಪ್ಯಾಕೆಟ್ ಆಗೋಷ್ಟು ಅಂದರೆ 1.5 ಸ್ಪೂನ್ ಆಗೋಷ್ಟು ಇಲ್ಲಿ ಪಾವ್ ಭಾಜಿ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಪಾವ್ ಭಾಜಿ ಮಸಾಲನ ಸೇರಿಸ್ಕೊಂಡು ಇವಾಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರ ಜೊತೆಗೇ ನಾನಿಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಪನ್ನೀರು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಅಥವಾ ನಿಮಗೆ ಇಷ್ಟ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಮ್ಮನೇಲಿ ಪನ್ನೀರ್ ಇದ್ದರೆ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ನಾನಿಲ್ಲಿ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಪನ್ನೀರನ್ನ ಹಾಕ್ಕೊಂಡು ಇದನ್ನು 2 ನಿಮಿಷ ಫ್ರೈ ಮಾಡಿಕೊಂಡು ಬಿಟ್ಬಿಡ್ತೀನಿ. ಇನ್ನು ಇದೇ ತವಾದಲ್ಲಿ ನನಗೆ ರೈಸ್ನ ಕಲಸೋದಕ್ಕಾಗಲ್ಲ, ಹಾಗಾಗಿ ಬೇರೆದೊಂದು ಪಾತ್ರೆ ತೊಗೊಂಡಿದ್ದೀನಿ. ಒಟ್ಟಿಗೆ ಒಂದು 4 ಜನಕ್ಕೆ ಆಗೋಷ್ಟು ರೈಸ್ನ ಕಲಿಸ್ಕೊಂಡ್ರೆ ನನಗೆ ನೈಟ್ ಊಟಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬೇರೆ ಪಾತ್ರೆಗೆ ನಾನು 1 ಕ್ಯೂಬ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡು ಇಲ್ಲಿ 4 ಜನಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಸಾಲಾನ ತೊಗೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇನ್ನು ಮಿಕ್ಕಿರುವಂತಹ ಮಸಾಲಾನ ತೆಗೆದು ಇಟ್ಕೊತಾ ಇದ್ದೀನಿ. ಮತ್ತು ಬೇಕಾದರೆ ಮತ್ತೆ ಬಿಸಿ ಮಾಡ್ಕೊಂಡು ತಿನ್ನೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಇನ್ನು ಇದನ್ನು ಬೆಣ್ಣೆ ಜೊತೆಗೆ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಯಾಕಂದರೆ ಇದು ಇವಾಗ ಪೂರ್ತಿಯಾಗಿ ಡ್ರೈ ಥರ ಕಾಣ್ತಾ ಇದೆ. ಹಾಗಾಗಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಗೊಜ್ಜು ಥರ ನಮಗೆ ರೆಡಿ ಆಗಬೇಕು. ಹಾಗಾಗಿ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊಂಡಿದ್ದ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಇದೆ. ಇನ್ನು ಇದಕ್ಕೆ ಇವಾಗ ನಾನು ಮೊದಲೇ ಇಲ್ಲಿ ಬಾಸುಮತಿ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ರೆಡಿ ಮಾಡಿ ಇಟ್ಕೊಂಡಿರೋಂತಹ ಬಾಸುಮತಿ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಬಾಸುಮತಿ ರೈಸೇ ಬೇಕು ಅಂತೇನಿಲ್ಲ, ನೀವು ಮನೆಯಲ್ಲಿ ಊಟಕ್ಕೆ ಯಾವ ಅಕ್ಕಿ ಬಳಸ್ಕೊತೀರಾ ನೋಡಿ ಅದನ್ನು ಸಹ ನೀವು ಇಲ್ಲಿ ಉದ್ರಾಗಿ ಮಾಡಿಕೊಂಡು ಸೇರಿಸ್ಕೋಬಹುದು.
ನಾನಿಲ್ಲಿ ವೀಡಿಯೋಗೋಸ್ಕರ ಅಂತಲೇ ಮಾಡ್ತಾ ಇರೋದ್ರಿಂದ ಇವತ್ತು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ಇನ್ನು ಬಾಸುಮತಿ ರೈಸ್ನ ಹಾಕಿಬಿಟ್ಟು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಮೊದಲೇ ಹೇಳಿರೋ ಹಾಗೆ ಯಾವುದೇ ಫುಡ್ ಕಲರ್ ಹಾಕಿಲ್ಲ, ಏನೂ ಇಲ್ಲ. ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ಅದರಿಂದ ಬರ್ತಾ ಇರೋಂತಹ ಪರಿಮಳ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ಇದಕ್ಕೆ ಯಾವುದೇ ಕೊತ್ತಂಬರಿ ಸೊಪ್ಪನ್ನ ಬಳಸಿಲ್ಲ, ಯಾವುದೇ ಪುದೀನೂ ಬಳಸಿಲ್ಲ. ಮನೇಲಿರೋಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಇವತ್ತು ತವಾ ಪಲಾವ್ನ ಮಾಡ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಲೆಮನ್ನ ಸೇರಿಸ್ಕೊತಾ ಇದ್ದೀನಿ. ಅಲ್ಲಿ ಟೋಟಲಾಗಿ 1 ಲೆಮನನ್ನು ಸೇರಿಸ್ಕೊತಾ ಇದ್ದೀನಿ. ನಮ್ಮನೇಲಿ ಹುಳಿ ಸ್ವಲ್ಪ ಇಷ್ಟಪಡ್ತೀವಿ, ಹಾಗಾಗಿ 1 ಲೆಮನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಲೆಮನನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಖತ್ ಟೇಸ್ಟಿಯಾಗಿರುವಂತಹ ತವಾ ಪಲಾವು ರೆಡಿ ಆಯಿತು ಅಂತಲೇ. ಇನ್ನು ಮೇಲೆ ಒಂಚೂರು ಗಾರ್ನಿಷಿಗೆ ಅಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿನೇ ಸೇರಿಸ್ಕೊಂಡಿಲ್ಲ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಸ್ವಲ್ಪನೇ ಆದರೆ ಸಾಕಾಗುತ್ತೆ. ಇನ್ನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಯಿತು ನೋಡಿ ಸಖತ್ ಟೇಸ್ಟಿಯಾಗಿರುವಂತಹ ತವಾ ಪಲಾವು. ಈ ಅಂಗಡಿಗಳಲ್ಲೆಲ್ಲ ಏನಂದರೆ ದೊಡ್ಡ ದೊಡ್ಡ ತವಾ ಇರುತ್ತೆ, ಅದರಲ್ಲಿ ಅವರು ರೆಡಿ ಮಾಡಿಕೊಂಡು ಒಂದೇ ಸರಿ ಕಲಿಸ್ಬಿಡ್ತಾರೆ. ಮನೆಗಳಲ್ಲೆಲ್ಲ ಇರೋದಿಲ್ಲ ಅಲ್ವಾ, ಹಾಗಾಗಿ ನಾನಿವತ್ತು ಈ ಥರ ಮಾಡಿದ್ದೀನಿ ನೋಡಿ. ಪ್ಲೇಟಿಂಗ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಯಾವಾಗ ತಿಂತೀವೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೂಪರ್ ಟೇಸ್ಟಿಯಾಗಿತ್ತು. ಆ ಕಲರ್ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇತ್ತು. ನೀವು ಒಂದ್ಸರಿ ಮನೆಯಲ್ಲಿ ಯಾವಾಗಲೂ ಪಲಾವ್ ಮಾಡ್ತಾ ಇದ್ದರೆ ಒಂದ್ಸರಿ ಈ ಥರ ಪಲಾವ್ನ ಮಾಡ್ಕೊತೀನಿ, ನಿಮಗೂ ಸಹ ಇಷ್ಟ ಆಗ್ಬೋದು. ಇನ್ನು ಅದೆಲ್ಲ ಆದಮೇಲೆ ಬಟರು ಸಹ ಇತ್ತಲ್ವ, ಅದನ್ನು ನೀಟಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಅಡುಗೆಗಳಿಗೆ ಯೂಸ್ ಆಗುತ್ತೆ ಅಂತೇಳಿ ತೊಗೊಂಬಂದಿರೋಂತಹ ಬಟರ್ನ ಒಂದು ಅರ್ಧ ಕಟ್ ಮಾಡಿ ನಾನು ಬಾಕ್ಸಿಗೆಲ್ಲ ಸ್ಟೋರ್ ಮಾಡಿ ಇಟ್ಕೊತೀನಿ. ಇನ್ನು ಅರ್ಧ ಹಾಗೆ ಇಟ್ಕೊತೀನಿ. ಮತ್ತು ಬಾಕ್ಸ್ ಖಾಲಿ ಆದಮೇಲೆ ಮತ್ತು ಇನ್ನೇನು ಉಳಿದಿರುತ್ತಲ್ವ ಬಟರ್ನ, ಅದನ್ನು ಸಹ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಮೊದಲಿಗೆ ಒಂದು ಅರ್ಧ ಬಟರ್ನ ಮಾತ್ರ ಇಲ್ಲಿ ಕಟ್ ಮಾಡಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ಥರ ಮಾಡೋದ್ರಿಂದ ನಮಗೆ ಅಡುಗೆಗೆ ಕರೆಕ್ಟಾಗಿ ಯಾವ ಥರ ಬಟರ್ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ನನಗೆ ಈ ಬಟರ್ ಸುಮಾರು 2-2.5 ತಿಂಗಳು ಬಂದುಬಿಡುತ್ತೆ. ಹಾಗಾಗಿ ಇನ್ನು ಎಲ್ಲ ಬಟರ್ನು ಸಹ ಇಲ್ಲಿ ನೀಟಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡ ನಂತರ ಇವತ್ತು ಒಂದು ಸ್ವಲ್ಪ ಉಪ್ಪಿನಕಾಯಿ ತೊಗೊಂಬಂದಿದ್ದೆ ನೋಡಿ ನಿನ್ನೆ, ಅದನ್ನೆಲ್ಲ ಬಾಕ್ಸಿಗೆ ತೊಳೆದಿಟ್ಟಿದ್ದೆ. ಇನ್ನು ಆ ಬಾಕ್ಸಿಗೆ ಸೇರಿಸಿದ್ರಾಯಿತು ಅಂತ ಇಲ್ಲಿ ಉಪ್ಪಿನಕಾಯಿ ಬಾಕ್ಸ್ನ ಸಹ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಉಪ್ಪಿನಕಾಯಿ ಹಾಕುವಂತಹ ಬಾಕ್ಸಲ್ಲಿ ನೀರಿರಬಾರ್ದು, ನೀರಿದ್ದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಉಪ್ಪಿನಕಾಯಿ ಬಾಕ್ಸ್ನ ಸಹ ನೀಟಾಗಿ ತೊಳೆದ್ಬಿಟ್ಟು ಉಪ್ಪಿನಕಾಯಿನ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಉಪ್ಪಿನಕಾಯಿ ತೊಗೊಂಡು ಬಂದಿದ್ವಲ್ವ, ಅದು 1/4 kgಗೆ 150 ರೂಪಾಯಿ ಅಂತೆ. ಬಾಕ್ಸಿಗೆ ಹಾಕಿದ್ಮೇಲೆ 1/4 ಬಾಕ್ಸು ಸಹ ತುಂಬಲಿಲ್ಲ. ಒಂದು ಸ್ವಲ್ಪ ಬೇಜಾರಾಗಿಬಿಡ್ತು. 150 ರೂಪಾಯಿ ಕೊಟ್ಬಿಟ್ಟು ತೊಗೊಂಬಂದು ತಿನ್ನೋವಂತಹದ್ದೇನಿತ್ತು, ನಾವೇ ಮನೇಲಿ ಮಾಡ್ಕೋಬೋದಲ್ವ. ಒಂದು 50 ರೂಪಾಯಿ 60 ರೂಪಾಯಿ ಲೆಮನ್ ತೊಗೊಂಡ್ಬಂದುಬಿಟ್ರೆ ಆರಾಮಾಗಿ ನಾವೇ ಮನೆಯಲ್ಲಿ 2 ತಿಂಗಳು 3 ತಿಂಗಳು ಆಗೋಷ್ಟು ಉಪ್ಪಿನಕಾಯಿನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಅಂತ ಅಂದ್ಕೊಂಡೆ. ಇನ್ನೇನು ಮಾಡೋದು, ತೊಗೊಂಬಂದಿದ್ದೀವಲ್ವ ಅಂತೇಳ್ಬಿಟ್ಟು ಅದನ್ನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀವಿ. ಅದೆಲ್ಲ ಆದಮೇಲೆ ಮೊನ್ನೆ ಡಿ-ಮಾರ್ಟಿಗೆ ಹೋಗಿದ್ದೆ. ಡಿ-ಮಾರ್ಟಿಗೆ ಹೋದಾಗ ಗ್ಲಾಸಿಂದು ಬಾಕ್ಸ್ಗಳು ತೊಗೊಂಡು ಬಂದಿದ್ದೆ. ಈ ಥರ ನನ್ನ ಹತ್ರ ಆಲ್ರೆಡಿ ಇದೆ, 8 ಬಾಕ್ಸ್ಗಳಿದ್ದಾವೆ ಬಾಟಲ್ಸ್ಗಳು. ಇನ್ನು ಇನ್ನೊಂದು 4 ಬೇಕಾಗಿತ್ತು, ಹಾಗಾಗಿ ಇವನ್ನು ತೊಗೊಂಡು ಬಂದೆ. ಇನ್ನು ಇವನ್ನ ತೊಗೊಂಡು ಬಂದು ಆಲ್ರೆಡಿ 1 ವಾರನೇ ಆಯಿತು. ನಾನು ಏನೂ ಹಾಕಿರಲಿಲ್ಲ. ಅದಕ್ಕೆ ಇವತ್ತು ಈ ಕೆಲಸನ ಮುಗಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಈ ಕೆಲಸನೂ ಸಹ ಮುಗಿಸ್ಕೊತಾ ಇದ್ದೀನಿ. ಅಂದರೆ ಈ ಚಕ್ಕೆ, ಲವಂಗ, ಮಸಾಲ ಪದಾರ್ಥಗಳೆಲ್ಲ ಇರ್ತಾವಲ್ಲ, ಇವನ್ನ ಕಣ್ಣಿಗೆ ಕಾಣೋ ಥರ ಇಟ್ಕೊಂಡ್ಬಿಟ್ರೆ ಹಾಗೆ ನಾವು ಯಾವಾಗಲೂ ಅಡುಗೆ ಮನೆಯಲ್ಲಿ ಬೇಕಿರುವಂತಹ ಪದಾರ್ಥಗಳು ನಮ್ಮ ಕೈ ಸಿಗೋ ಥರ ಇಟ್ಕೊಂಡ್ಬಿಟ್ರೆ ಬೇಗನೆ ಅಡುಗೆ ಆಗಿಬಿಡುತ್ತೆ. ಹಾಗಾಗಿ ನನ್ನ ಗ್ಯಾಸ್ ಪಕ್ಕನೇ ಒಂದು ಸ್ಟ್ಯಾಂಡ್ ಇದೆ ಅಲ್ವಾ, ನನಗೆ ಅಡುಗೆಗೆ ಜಾಸ್ತಿ ಏನೇನು ಬೇಕು ನೋಡಿ ಅದೆಲ್ಲ ಅಲ್ಲೇ ಇಟ್ಕೊಳ್ಳೋದು. ಇವತ್ತು ಸಹ ಈ ಬಾಕ್ಸ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡು ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆ ಮೆಂತ್ಯಕಾಳು ಹಾಗೆ ಬಿಳೆ ಎಳ್ಳು, ಕರೆ ಎಳ್ಳು ಅದೆಲ್ಲ ನೀಟಾಗಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಬೇಕಾದಾಗ ನಾನು ತೊಗೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಈ ಥರ ಬಾಟಲ್ಗಳಿಗೆ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇನ್ನು ನಾನು ಇಲ್ಲಿಗೆ ಇವತ್ತು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾನು ಮಾಡಿರೋಂತಹ ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಮಾಡಿರೋಂತಹ ತವಾ ಪಲಾವು ಯಾವ ಥರ ಇತ್ತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಸಹ ಮನೇಲಿ ಒಂದ್ಸರಿ ಮಾಡಿಬಿಟ್ಟು ಟೇಸ್ಟ್ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.